ಮೇಡಮ್ ಮೇ ಮಂತಲ್ಲಿ ಇದ್ದೀವಿ ಇವಾಗ. ಸೊ ಪ್ರತಿ ತಿಂಗಳು ನಿಮ್ಮ ಭವಿಷ್ಯವನ್ನ ಕೇಳಿ ಅದನ್ನ ನೋಡಿ ತೆಗೆದುಕೊಳ್ಳುವಂಥ ವೀಕ್ಷಕರೇ ಹೇಳ್ತಾ ಇದ್ದಾರೆ ತುಂಬ ಅಕ್ಯುರೇಟ್ ಆಗಿ ಬರ್ತಾ ಇದೆ ರೀಡಿಂಗ್ ಅಂತ ಹೇಳಿ. ನೀವು ಕಮೆಂಟ್ಗಳನ್ನು ಕೂಡ ನೋಡಿರಬಹುದು. ಸೊ ಹಾಗಾಗಿ ಇವಾಗ ಮೇ ಮಂತ್ಗೆ ಬಂದಿದ್ದೀವಿ. ಕಂಟಿನ್ಯೂ ಆಗಿ ನೀವು ಭವಿಷ್ಯದ ಸೀರೀಸ್ನ ನಡೆಸ್ಕೊಡ್ತಾ ಇದ್ದೀರಾ. ಸೊ ಒಟ್ಟಾರೆಯಾಗಿ ಮೊದಲೇ ಪ್ರಶ್ನೆ ಅಂದರೆ ಮೇ ಮಂತ್ ಜನರಲ್ ಆಗಿ ಹೇಗಿರುತ್ತೆ? ಜನರಲ್ ಆಗಿ ಎಲ್ಲ ಜನರಿಗೆ ಒಂದಷ್ಟು ಹೇಗಿರುತ್ತೆ ಟೈಮ್ ಅನ್ನೋದನ್ನ ಮೊದಲಿಗೆ ನೋಡೋಣ. ಮೇ ತಿಂಗಳಲ್ಲಿ ಯಾರೋ ಒಬ್ಬ ನಮ್ಮನ್ನು ಆಳುವಂಥವ್ರು ಏನಿದ್ದಾರೆ ಅವರು ಮುಂದಾಳತ್ವವನ್ನು ವಹಿಸ್ತಾರೆ. ಅವರು ತಗೊಳ್ಳುವಂತಹ ಡಿಸಿಷನ್ನಿಂದ ನಮ್ಮ ದೇಶದ ಪರಿಸ್ಥಿತಿ, ಜನರ ಪರಿಸ್ಥಿತಿ ತುಂಬ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಹೊಂದುತ್ತೆ. ವೀಲ್ ಆಫ್ ಫಾರ್ಚೂನ್ ಅನ್ನುವಂಥ ಕಾರ್ಡ್ ಕೂಡ ಬರ್ತಿದೆ. ಸೊ ಈ ಕಾರ್ಡ್ ಏನಪ್ಪ ಹೇಳುತ್ತೆ ಅಂತ ಹೇಳಿದ್ರೆ, ನಮ್ಮ ಮುಂದಿನ ಭವಿಷ್ಯ ತುಂಬ ಫಾರ್ಚುನೇಟ್ ಆಗಿರುತ್ತೆ, ಒಳ್ಳೆಯ ದಿನಗಳನ್ನು ತೋರಿಸ್ತಾ ಇದೆ ಅಂತ ಹೇಳುತ್ತೆ. ಸೊ ಮೇ ತಿಂಗಳಲ್ಲಿ ಓವರಾಲ್ ತುಂಬ ಚೆನ್ನಾಗಿರುವಂಥ ಟೈಮ್ ಇದು. ಹಾಗೆಯೇ ಹಣಕಾಸಿನ ಪರಿಸ್ಥಿತಿ ಕೂಡ ತುಂಬ ಚೆನ್ನಾಗಿರುತ್ತೆ. ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡುವಂಥವ್ರಿಗೆ ತುಂಬ ಒಳ್ಳೆಯ ಒಂದು ಟೈಮ್ ಇದು ಅಂತ ಹೇಳ್ಬೋದು. ವಿದ್ಯಾರ್ಥಿಗಳಿಗೆ ಕೂಡ ಇದು ಪಾಸಿಟಿವ್ ಆದಂತಹ ಟೈಮು. ರಿಸಲ್ಟ್ಸ್ ಬರ್ತಾ ಇದೆ ಇದೇ ಟೈಮಲ್ಲಿ. ಸೊ ವಿದ್ಯಾರ್ಥಿಗಳಿಗೆ ಕೂಡ ಇದು ನೀವು ಎಫರ್ಟ್ ಹಾಕಿ ಸ್ವಲ್ಪ ಮೂಢವಾಗಿ ಬಿಹೇವ್ ಮಾಡುವಂಥ ಅವಕಾಶ ಇರುತ್ತೆ. ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ನೀವು ತಗೊಂಡು ಇದನ್ನು ಓದಿದಾಗ ನೀವು ಡೆಫಿನೆಟ್ಲಿ ಪಾಸಿಟಿವ್ ಆದಂತಹ ಒಂದು ರಿಸಲ್ಟ್ಸ್ನ ಅನುಭವಿಸೋದಕ್ಕೆ ಈ ತಿಂಗಳಲ್ಲಿ ಚಾನ್ಸಸ್ ಇರುತ್ತೆ ಅಂತ. ಓಕೆ, ಇನ್ನು ಯೂಶಲಿ ಲವರ್ಸ್ ಕೇಳ್ತೀವಿ, ಹೇಗಿರುತ್ತೆ ರಿಲೇಶನ್ಶಿಪ್ ಮತ್ತು ಕುಟುಂಬ ಜೀವನ? ಜನರಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಲವರ್ಸ್ಗೆ ಹೇಗಿರುತ್ತೆ ಅಂತ ನೋಡಿದಾಗ ತುಂಬ ಒಳ್ಳೆಯ ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ಇರೋದಕ್ಕೆ ಅವಕಾಶ ಇರುತ್ತೆ. ಫ್ಯಾಮಿಲಿ ಲೈಫಲ್ಲಿ ಕೂಡ ಯಾವುದೇ ಮೇಜರ್ ಇಶ್ಯೂಸ್ ಇರೋದಿಲ್ಲ. ಆದರೆ ನಿಮ್ಮ ಫ್ಯಾಮಿಲಿ ಲೈಫಲ್ಲಿ ನೀವೆಲ್ಲಾದರೂ ಆಚೆ ಹೋಗ್ತಿದ್ದೀರಾ, ಹೊರಗಡೆ ಹೋಗ್ತಾ ಇದ್ದೀರಾ, ಏನಾದರೂ ಸ್ಪೆಷಲ್ ಆಗಿರುವಂಥ ಅಕೇಶನ್ ಅಟೆಂಡ್ ಮಾಡ್ತಿದ್ದೀರಾ ಅಂದರೆ ಆದಷ್ಟು ಫೋಟೋಸ್ನ ಅಪ್ಲೋಡ್ ಮಾಡಬೇಡಿ. ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಸ್ನ ಅಪ್ಲೋಡ್ ಮಾಡೋದ್ರಿಂದ ತುಂಬ ದೃಷ್ಟಿದೋಷ ಆಗೋದಕ್ಕೆ ವೀಕ್ಷಕರು ಇದು ನೀವು ಗಮನಿಸಲೇಬೇಕು. ಯಾಕೆಂದ್ರೆ ಇವತ್ತಿನ ಮಟ್ಟಿಗೆ ತಕ್ಷಣ ಎಲ್ಲೇ ಒಂದು ಊರಿಗೆ ಹೋಗಿ ಬಂದ್ರೆ ಅಥವಾ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದ್ರೆ ಇನ್ನೆಲ್ಲೋ ಹ್ಯಾಪಿ ಮೂಮೆಂಟ್ ಸ್ಪೆಂಡ್ ಮಾಡಿದ್ರೆ ತಕ್ಷಣ ಅದನ್ನ ಅಪ್ಲೋಡ್ ಮಾಡಿಬಿಡ್ತಾರೆ. ಬಟ್ ಆ ಕುರಿತಾಗಿಯೂ ನೀವು ಲಾಸ್ಟ್ ಟೈಮ್ ತಿಳಿಸ್ಕೊಟ್ಟಿದ್ರಿ, ಅಂದರೆ ನಜರ್ ಆಗುತ್ತೆ, ದೃಷ್ಟಿದೋಷ ಆಗುತ್ತೆ ಮತ್ತು ಇವಿಲ್ಲ ಅನ್ನೋದನ್ನ ಕೂಡ ಇವತ್ತು ಹಾಕೊಳ್ತಿರೋದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಈ ದೃಷ್ಟಿದೋಷದ ಸಮಸ್ಯೆಯಿಂದ ನೀವು ಬದಲಬೇಕಾಗತ್ತೆ. ಎರಡರ ನಡುವೆ ಸ್ವಲ್ಪ ಅಂದರೆ ನಿಮಗೆ ಆಪ್ಷನ್ ಏನಾದರೂ ಇರುತ್ತೆ ಅಂತ ಹೇಳಿದ್ರೆ ಇದನ್ನ ಅಕ್ಸೆಪ್ಟ್ ಮಾಡೋದು. ಮ್ಯಾರೇಜ್ ಪ್ರಪೋಸಲ್ಸ್ ಅಂತ ಬಂದಾಗ ಇದನ್ನ ಅಕ್ಸೆಪ್ಟ್ ಮಾಡಿದ್ರೆ ಬೆಟರಾ, ಇದನ್ನ ಅಕ್ಸೆಪ್ಟ್ ಮಾಡಿದ್ರೆ ಬೆಟರಾ ಅನ್ನುವಂಥ ಕನ್ಫ್ಯೂಷನ್ ನಿಮಗೆ ಈ ತಿಂಗಳಲ್ಲಿ ಹೆಚ್ಚಾಗಿ ಇರುತ್ತೆ. ಇದನ್ನ ನೋಡೋವಂಥವ್ರಿಗೆ ಖಂಡಿತ ಇದು ರೆಸಿನೇಟ್ ಆಗುತ್ತೆ ಮತ್ತು ಆ ರೀಡಿಂಗ್ಸ್ ಕೂಡ. ಹಾಗಾಗಿ ಇನ್ನು ನೀವು ಹೇಳಿದ್ರಿ ರಾಜಕೀಯವಾಗಿ ಒಬ್ಬ ನಾಯಕ ಏನಿದ್ದಾನೆ ಮೇಜರ್ ಡಿಸಿಷನ್ನ ತಗೊಳ್ತಾರೆ ಅಂತ. ಸೊ ಇನ್ನು ಕರ್ನಾಟಕದ ಪರಿಸ್ಥಿತಿಗಳಿಗೆ ಬಂದರೆ ಇವತ್ತಿನ ಕಾಲಕ್ಕೆ ಬಿಸಿಲು ಹೆಚ್ಚಾಗಿದೆ, ರಾಜಕೀಯದಲ್ಲಿ ಬಿಸಿಯೂ ಹೆಚ್ಚಾಗ್ತಾ ಇದೆ. ಆ ಪರಿಸ್ಥಿತಿಲಿ ಇದ್ದೀವಿ ನಾವೀಗ. ಸೊ ಕರ್ನಾಟಕದ ಪರಿಸ್ಥಿತಿಗಳು ಅಂತ ಬಂದರೆ ರಾಜಕೀಯದ ಬದಲಾವಣೆಗಳು ಹೇಗಿರುತ್ತೆ? ರಾಜಕೀಯ ಬದಲಾವಣೆಗಳು ಅಂತ ನೋಡಿದಾಗ ಒಬ್ಬ ಮುಂದಾಳತ್ವ ವಹಿಸಿರುವಂಥ ನಾಯಕ ಅಂದರೆ ನಮ್ಮ CM ಏನಿದ್ದಾರೆ ಅವರು ಮುಂದುವರಿಯುವಂಥ ಸಾಧ್ಯತೆಗಳಿದೆ. ಅವರು ಸ್ವಲ್ಪ ಫ್ಯೂಚರ್ ಪ್ಲ್ಯಾನ್ಗಳನ್ನು ಮಾಡ್ತಾ ಇದ್ದಾರೆ. ಸೊ ಫೈನಾನ್ಷಿಯಲ್ ಗ್ರೋತ್ ನಮ್ಮ ಸ್ಟೇಟಿಗೆ ಕೂಡ ಕಾಣಿಸ್ತಾ ಇದೆ. ಸ್ವಲ್ಪ ಸಹಾಯ ಸಿಕ್ಕುತ್ತೆ ಯಾವುದಾದ್ರೂ ಮೂಲಕ. ಹಣಕಾಸಿನ ವಿಚಾರದಲ್ಲಿ ಪಾಸಿಟಿವ್ ಆದಂತಹ ಒಂದು ವರ್ಲ್ಡ್ ವೈಡಲ್ಲಿ ಕೂಡ ನಮ್ಮ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಮೇಜರ್ ನೇಮ್ ಫೇಮ್ ಬರುವಂಥ ಕೆಲಸ ಆಗಬಹುದು. ಹಾಗೆಯೇ ರಾಜಕೀಯದಲ್ಲಿ ಹೊಡೆದಾಟಗಳಂತೂ ಈ ತಿಂಗಳು ಕೂಡ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ಬೋದು.